ಆಸ್ತಿ ಹಂಚಿಕೆ ವಿವಾದ, ಅಣ್ಣ ತಂಗಿಯರ ನಡುವೆ ಕಲಹ ಹಿನ್ನೆಲೆ ತಂದೆಯ ಅನುಮಾನಾಸ್ಪದ ಸಾವು. 9 ದಿನಗಳ ಬಳಿಕ ಹೂತಿಟ್ಟ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ. ಹೌದು, ಆಸ್ತಿಯ ಆಸೆಗೆ ಬಿದ್ದ ಮಕ್ಕಳು ಹೆತ್ತ ತಂದೆ ತಾಯಿ ಜೀವವನ್ನೇ ಬಲೆ ಪಡೆದಿರುವ ಕರುಣಾಜನಕ ಘಟನೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಶಿರಬಡಗಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಶಿರಬಡಗಿ ಗ್ರಾಮದಲ್ಲಿ ಇತ್ತೀಚೆಗೆ ಜೂನ್ 15ರಂದು ಮೃತಪಟ್ಟಿದ್ದಂತಹ 77 ವರ್ಷದ ವೃದ್ಧ ಗುರುಬಸಪ್ಪ ಯಲ್ಲಪ್ಪ ಬಸಾಪುರ ಅವರದು ಕೊಲೆ ಎಂಬ ಶಂಕೆ ವ್ಯಕ್ತವಾಗಿದ್ದು, ಅವರ ಮೃತದೇಹವನ್ನು ಹೊರ ತೆಗೆದು ಬುಧವಾರ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಗುರುಬಸಪ್ಪ ಬಸಾಪುರ ಅವರಿಗೆ 5 ಮಕ್ಕಳಿದ್ದು, ಹಿರಿಯ ಮಗ ರವಿ ಬಸಾಪುರ ಸೇರಿದಂತೆ ಉಳಿದ 4 ರೇಖಾ, ಸುಜಾತ, ಗಿರಿಜಾ ಮತ್ತು ಪಾರ್ವತಿ ಎಂಬ ಹೆಣ್ಣು ಮಕ್ಕಳಿದ್ದಾರೆ. ಗುರುಬಸಪ್ಪ ಅವರು ಒಟ್ಟು 27 ಎಕರೆ ಇಡೀ ಕೃಷಿ ಭೂಮಿ ಆಸ್ತಿಯನ್ನ ತಮ್ಮ 4 ಜನ ಹೆಣ್ಣು ಮಕ್ಕಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದರು. ಆಸ್ತಿಯಲ್ಲಿ ತನಗೂ ಪಾಲು ಬೇಕೆಂದು ಹಿರಿಯ ಮಗ ರವಿ ಬಸಾಪುರ ತೀವ್ರ ಅಸಮಾಧಾನಗೊಂಡು ತಂದೆಯ ಈ ತಾರತಮ್ಯದ ನಿರ್ಧಾರದಿಂದ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಈ ವಿವಾದದ ವಿಚಾರಣೆ ನ್ಯಾಯಾಲಯದಲ್ಲಿ ನಡೆಯುತ್ತಿರುವಾಗಲೇ ಕಳೆದ ಜೂನ್ 15ರಂದು ಗುರುಬಸಪ್ಪ ಅವರು ತಮ್ಮದೇ ತೋಟದಲ್ಲಿ ನಿಗೂಢವಾಗಿ ಶವವಾಗಿ ಪತ್ತೆಯಾಗಿದ್ದರು. ಇನ್ನು ಆಸ್ತಿ ಹಂಚಿಕೆಯ ಜಗಳದಲ್ಲಿ ತಂದೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ನಮ್ಮ ತಂದೆ ಇಡೀ 27 ಎಕರೆ ಆಸ್ತಿಯನ್ನ 4 ಜನ ಹೆಣ್ಣು ಮಕ್ಕಳಿಗೆ ಬರೆದುಕೊಟ್ಟರು ಎಂಬ ಒಂದೇ ಒಂದು ಕಾರಣಕ್ಕೆ ಅಣ್ಣನಾದ ರವಿ ನಮ್ಮ ತಂದೆಯನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾನೆ ಎಂದು ಸಹೋದರಿಯರು ಗಂಭೀರವಾಗಿ ಆರೋಪ ಮಾಡಿದರು. ಇತ್ತ ಗುರುಬಸಪ್ಪ ಅವರ ಸಾವು ಸಹಜವಲ್ಲ, ಇದು ಕೊಲೆ ಎಂದು ಒಡ ಹುಟ್ಟಿದವರ ನಡುವೆ ಗಲಾಟೆಗಳು ಶುರುವಾಗಿ ಸವಣೂರು ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರುಗಳನ್ನು ದಾಖಲಿಸಿದ್ದಾರೆ. ಗುರುಬಸಪ್ಪ ಅವರು ನಿಗೂಢ ಸಾವಿನ ಸುತ್ತ 10 ಅನುಮಾನಗಳು ಮೂಡಿಬರುವ ಹಿನ್ನೆಲೆಯಲ್ಲಿ ಸವಣೂರು ತಾಲೂಕು ತಹಶೀಲ್ದಾರ್ ರವಿ ಕೊರವರ್ ಅವರ ಸಮ್ಮುಖದಲ್ಲಿ ಜೂನ್ 15ರಂದು ಹೂತಿಟ್ಟಿದ್ದಂತಹ ವೃದ್ಧನ ಶವವನ್ನು 9 ದಿನಗಳ ಬಳಿಕ ಹೊರತೆಗೆದು ಸ್ಥಳದಲ್ಲೇ ವೈದ್ಯರ ತಂಡದಿಂದ ಮರಣೋತ್ತರ ಪರೀಕ್ಷೆ ನಡೆಸಿದರು. ವರದಿ ಬಂದ ನಂತರ ಗುರುಬಸಪ್ಪ ಅವರ ನಿಗೂಢ ಸಾವಿನ ಬಗ್ಗೆ ನಿಖರ ಮಾಹಿತಿ ತಿಳಿಯಲಿದೆ. ಈಗ ನಿಮ್ಮ ಸಹೋದರನ ಮೇಲೆ ನೀವು ಕಂಪ್ಲೇಂಟ್ ಯಾವ ಅನುಮಾನ ನಿಮಗೆ? ಕಂಪ್ಲೇಂಟ್ ನಾವು ಕೊಟ್ಟಿಲ್ರಿ, ತಾಯಿ ಕೊಟ್ಟಾರು. ತಾಯಿ ಕೊಟ್ಟರು. ನಮ್ಮ ತಂದೆ ಸಾವಿನ ಬಗ್ಗೆ ಸಂಶಯ ಐತಿ, ನನ್ನ ಗಂಡನ ಸಾವಿನ ಬಗ್ಗೆ ಸಂಶಯ ಐತಿ. ಕೊಲೆನೋ ಸಹಜ ಸಾವು ನಮಗೆ ಗೊತ್ತಾಗಬೇಕು. ಯಾಕಂತಂದ್ರೆ ಆಸ್ತಿ ಇದು, ಯಾಕಂದ್ರೆ ಡಿಸ್ಪ್ಯೂಟ್ 2019ರಲ್ಲಿ ಕೋರ್ಟಲ್ಲಿ ಡಿಸ್ಪ್ಯೂಟ್ ಐತಿ, ಲಿಟಿಗೇಷನ್ ಅದ. ಮತ್ತು ಇವಾಗ 1 ವರ್ಷದೊಳಗೆ ನಮ್ಮಪ್ಪ ಅದು ಸ್ವಯರ್ಜಿತ ಆಸ್ತಿ ಕೋರ್ಟ್ ಯಾವಾಗ ಕೊಡಬೇಕು, ನನ್ನ ಮಕ್ಕಳಿಗೆ ನಾನು ಕೊಡಬೇಕು ಅಂತಂದು ಬಡ ಸಬ್ ರಿಜಿಸ್ಟರ್ ಹೋಗಿ ದಾನಪತ್ರ ಮಾಡಿಬಿಟ್ರು. 19 ಎಕರೆ ಅಪ್ಪನ ಸ್ವಯರ್ಜಿತ. ಅವಾಗಿಂದ ಇವ ಅಪ್ಪನ ಮೇಲೆ ಕಚ್ಚ ಇಟ್ಬಿಟ್ಟಿದ್ದಾನು. ತೋಟಕ್ಕೆ ಬಂದು ಅಪ್ಪಾಗ ಆವಾಜ್ ಆಗ್ತಾಯಿದ್ದಂತೆ, ಕೊಡಗೋಲು ತೊಗೊಂಡ್ಬಂದು. ಯಾಕಂದ್ರೆ ತಂಗಿ ಜೊತೆಗೆ ಇದ್ಲಿಲ್ಲೇ. ಅವಾಗ ಈಗ ಒಂದು 15 ದಿನದಿಂದ ಇಲ್ಲಿ ಅವರು ಅಡ್ವೊಕೇಟು ನಮ್ಮ ಅಡ್ವೊಕೇಟು ರಾಜಿ ಮಾಡಿ ಇದನ್ನು ಮುಗಿಸ್ಬೇಕು ಅಂತ ಹೇಳಿ, ಇಲ್ಲಪ್ಪ ನಿಮ್ಮ ಅಪ್ಪನ ಸ್ವಯರ್ಜಿತ ಹೆಣ್ಮಕ್ಳಿಗೆ ಮಾಡಿದಾರು, ನೀ ಸುಪ್ರೀಂ ಕೋರ್ಟಿಗೆ ಹೋದ್ರು ಇದನ್ನು ನೀನು ಗೆಲ್ಲಕ್ಕಾಗಲ್ಲ. ನಿಮ್ಮ ಅಜ್ಜನ ಆಸ್ತಿ ಒಳಗೆ 5-6 ಎಕರೆ ಒಳಗೆ ನೀನು ಫೈಟ್ ಮಾಡಬೇಕು. ಅದಕ್ಕೆ ಹೆಣ್ಮಕ್ಳಿಗೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ ನಿನಗೆ 6 ಎಕರೆ ಕೊಡಿಸ್ತಾನೆ ಅಂತ ಹೇಳಿ ಕಳಿಸಿದ್ರಂತೆ. ಅದಕ್ಕೆ ಇಲ್ಲ, ನಾನು 3 ದಿನ ಟೈಮ್ ಕೊಡ್ರಿ, ನಾನು ವಿಚಾರ ಮಾಡಿ ಬಂದು ಹೇಳ್ತಾನೆ ಅಂತಂದು ಆ 3 ದಿನದೊಳಗೆ ಇಲ್ಲಿ ನಮ್ಮಪ್ಪಗೆ ಈ ರೀತಿ ಆಗೈತ್ರಿ. ಈ ಘಟನೆ ನಡೆಯೋಕ್ಕಿಂತ ಮೊದಲು ನಿಮ್ಮ ತಮ್ಮನ ಅಣ್ಣ ರೀ ನಿಮ್ಮ ಜೊತೆ ಯಾರ ಜೊತೆಗೆ ಚೆನ್ನಾಗಿಲ್ಲ ಏನಿಲ್ರಿ, ಇಲ್ಲ ಯಾರ ಜೊತೆಗೆ ಚೆನ್ನಾಗಿಲ್ರಿ. ಎಷ್ಟು ದಿನಗಳಿಂದ ಮಾತಿರ್ಲಿಲ್ಲ ನಿಮಗೆ? 10-11 ವರ್ಷ ರೀ ಮಾತೇ ಇರಲಿಲ್ಲ. ಇಲ್ಲಿ ಗಲಾಟೆಗಳು ನಿಮ್ಮ ತಾಯಿಯವರೆಲ್ಲ ಹೇಳ್ತಾ ಇದ್ರಲ್ಲ, ನಿಮಗೆ ಹೇಳ್ತಿದ್ರ ಏನು ಗಲಾಟೆ? ನಮ್ಮ ತಂಗಿ ಹೇಳ್ತಿಲ್ರಿ, ನಮ್ಮ ಅಮ್ಮಗೆ ಸ್ವಲ್ಪ ಕಿವಿ ಕೇಳಲ್ಲ, ನಮ್ಮ ತಂಗಿ ಹೇಳ್ತಿಲ್ರಿ. ಎಲ್ಲ ಮೊದಲೆಲ್ಲ ಗಲಾಟೆಗಳು ಆಗ್ತಾ ಇದ್ವಾ? ಗಲಾಟೆ ಹಂಗೇನಿಲ್ರಿ. ನನ್ನ ಜೊತೆಗೆ ನನಗೆ ನನ್ನ ಮಗಳಿಗೆ FIR ಹಾಕಿದ್ರು, ಹೊಡೆದಾರ ಅಂತಂದು. ಹಾಂ, ಒಟ್ಟಾರೆ ಇದೆಲ್ಲ ಆಗಿರೋ ಘಟನೆ ಆಸ್ತಿಗಾಗಿ? ಹೌದು, ಪ್ರಾಪರ್ಟಿ ಏನಾರಿ ಪ್ರಾಪರ್ಟಿ. ನನ್ನ ಹೆಸರು ಗಿರಿಜಾ. 2 ತಂಗಿಯರಿಗೆ, ನನಗದ ನನ್ನ ತಂಗಿಗೆ ಯಜಮಾನ್ರಿಲ್ಲ. ನಮ್ಮಪ್ಪ ನಮ್ಮಿಬ್ಬರಿಗೆ ಆಸ್ತಿ ಕೊಡ್ತಾನೆ, ಅವ್ರಿಗೆ ಗಂಡ ಇಲ್ಲ ಅಂದಿದ್ದಕ್ಕೆ ಅವ್ರಿಗೆ ಯಾಕೆ ಕೊಡ್ಬೇಕು ನೀನು? ಹಾಂ, ಊರಾಗೆಲ್ಲ ಜನರಿಗೆ ಕೊಟ್ಟಾರನ ಆಸ್ತಿನ, ಜನರೆಲ್ಲ ಅವ್ನು ಬೆಂಬಲ ರೀ. ಊರ ದೈವನೆಲ್ಲ ಕಟ್ಕೊಂಡು ಹೋರಾಡ್ತಾ ಇದ್ದಾನೆ ಈಗ. ಈ ಕಾರ್ಯಕ್ಕೆಲ್ಲ ಯಾವುದಕ್ಕೂ ಬಂದಿಲ್ಲ ಸರ್. ನಮ್ಮ ತಾಯಿ ತವ್ರ ಮನೆಯವ್ರ ಅವ್ರ ಸಪೋರ್ಟ್ ಭಾಳ ಆಗೈತಿ ಅವನಿಗೆ. ನಿಮ್ಮಪ್ಪ ಅವನು ಹೊಡೆದು ಕೊಲ್ಲು ಅಂತ ಕಲಿಸ್ತಿದ್ದಾರೆ ಅವರು. ಅವ್ನ ಸಪೋರ್ಟಿಂದ ಇವರೆಲ್ಲ ಮಾಡ್ತಿದ್ದಾರೆ ಊರ ಜನ. ಹಾಂ, ಆಸ್ತಿ ಹೆಣ್ಮಕ್ಳಿಗೆ ಮಾಡ್ಯಾನ ಅಂದ್ರೆ ಎಲ್ಲರಿಗೆ ತ್ರಾಸರಿದೆ. ಹೆಣ್ಮಕ್ಳಿಗೆ ಕೊಟ್ಟಾರ ಅಂದ್ಕೊಡ್ಲೆ, ಅದಕ್ಕೆ ನೀನು ಯಾಕೆ ಹೆಣ್ಮಕ್ಳಿಗೆ ಕೊಟ್ಟು? ಒಟ್ಟಾರೆ ಎಷ್ಟು ನಮ್ಗೆ ಆಸ್ತಿ ರೀ 26-27 ಎಕರೆ ಅದ ರೀ. ಹಾಂ, ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಸಿರಬಡಗಿ ಗ್ರಾಮದಲ್ಲಿ ದಿನಾಂಕ 15/6/2026ರಂದು ಒಬ್ಬ ವ್ಯಕ್ತಿ ಗುರುಬಸಪ್ಪ ಯಲ್ಲಪ್ಪ ಬಸಾಪುರ ಅಂತ, ಅವನ ವಯಸ್ಸು 75 ವರ್ಷ,
ಅವನು ಶೆಟ್ಟಿ ಕೆಲಸ ಮಾಡ್ಕೊಂಡಿರ್ತಾನೆ. ಶೆಟ್ಟಿ ಕೆಲಸ ಮಾಡುವಾಗ ತನ್ನ ಹೊಲದಲ್ಲಿರ್ತಕ್ಕಂಥ ತೋಟದ ಮನೆಯಲ್ಲಿ ಅವನು ಪ್ರತಿನಿತ್ಯ ರಾತ್ರಿ ಅಲ್ಲಿ ಮಲಗಲಿಕ್ಕೆ ಹೋಗ್ತಾನೆ. ಅಲ್ಲಿ ಮಲಗಲಿಕ್ಕೆ ಹೋದಾಗಂಥ ಸಂದರ್ಭದಲ್ಲಿ ಅವತ್ತು ಮಧ್ಯಾಹ್ನ 2:30 ಸುಮಾರಿಗೆ ಅವನು ಆಕಸ್ಮಿಕ ಸಾವಾಗ್ತದೆ ಅಂತ ಒಬ್ಬ ಹುಡುಗ ನೋಡಿಬಿಟ್ಟು ಅವ್ರ ಸಂಬಂಧಿಕರಿಗೆ ದೂರನ್ನು ಮಾಹಿತಿಯನ್ನು ತಿಳಿಸ್ತಾನೆ. ಅದೇ ರೀತಿ ಅವತ್ತಿನ ದಿನವೇ 16ನೇ ತಾರೀಕು ಅವನ ಶವ ಸಂಸ್ಕಾರ ಆಗ್ತದೆ. ಅದಾದ ನಂತರ ಅವರ ಕುಟುಂಬ, ಅವ್ರ ಪತ್ನಿ ಮತ್ತು ಅವನಿಗೆ 4 ಜನ ಹೆಣ್ಮಕ್ಳು ಇರ್ತಾರೆ. ಅವರಲ್ಲಿ ಈ ಸಾವು ಸ್ವಾಭಾವಿಕವಾಗಿಲ್ಲ, ಸಂಶಯಾಸ್ಪದ ಸಾವಾಗಿದೆ ಅಂತ ಹೇಳಿ ಪೊಲೀಸರಿಗೆ ದೂರನ್ನು ಸಲ್ಲಿಸ್ತಾರೆ. ಅದೇ ದೂರನ್ನು ಆಧರಿಸಿ FIR ಆಗುತ್ತೆ. FIR ಆದಮೇಲೆ ಪೊಲೀಸ್ನವರು ಮತ್ತು ಇದಕ್ಕೆ ಆ ದೇಹವನ್ನು, ಮೃತದೇಹವನ್ನು ಹೊರತೆಗೆದು ಅದರದ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮಾಡಬೇಕಂತ ವೈದ್ಯರಲ್ಲಿ ಮನವಿ ಮಾಡ್ತಾರೆ. ಹಾಗೆ ಆ ಮೃತದೇಹವನ್ನು ತೆಗಿಲಿಕ್ಕೆ ಅಸಿಸ್ಟೆಂಟ್ ಕಮಿಷನರ್ಗೆ ಮನವಿಯನ್ನು ಕೊಡ್ತಾರೆ. ಅಸಿಸ್ಟೆಂಟ್ ಕಮಿಷನರು ತಮ್ಮ ಅಧಿಕಾರವನ್ನು ಚಲಾಯಿಸಿ ತಹಶೀಲ್ದಾರ್ ಸವಣೂರಿಗೆ ಆದೇಶವನ್ನು ಮಾಡ್ತಾರೆ. ಆ ರೀತಿಯಾಗಿ ನಾನು ಇವತ್ತು ತಹಶೀಲ್ದಾರ್ ಇವತ್ತು ಆ ಮೃತದೇಹವನ್ನು ತೆಗಿಲಿಕ್ಕೆ CPI ಅವರಿಗೆ ಆದೇಶವನ್ನು ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಇವತ್ತು ಪೊಲೀಸ್ ಇಲಾಖೆಯವರು ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಆ ದೂರುದಾರ ಸಮಕ್ಷ ಆ ಮೃತದೇಹವನ್ನು ಹೊರತೆಗೆದಿದ್ದಾರೆ ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಬಂದಿದ್ದಾರೆ. ಅದರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಆ ಸಾವಿನ ಬಗ್ಗೆ ಸತ್ಯಾಸತ್ಯ ಗೊತ್ತಾಗುತ್ತೆ. FIR ಒಳಗಡೆ ಅವರು ರವಿಯನ್ನು ಅಂದರೆ ಮಗನ ಹೆಸರು ಹಾಕಿಲ್ಲ ಅನ್ನೋ ಒಂದು ಆರೋಪ ಮಾಡ್ತಾರೆ ಕುಟುಂಬ, ಇದಕ್ಕೇನು ಹೇಳ್ತೀವಿ? FIR ಅಲ್ಲಿ ದೂರು ಅರ್ಜಿಯಲ್ಲಿ ನಾನು ನೋಡಿದ್ದೀನಿ. ದೂರು ಅರ್ಜಿಯಲ್ಲಿ ಅವ್ರ ಮಗ ರವಿ ಅಂತ ಹೆಸರಿದೆ, ರವಿ ಗುರುಬಸಪ್ಪ ಬಸಾಪುರ ಅಂತ ಹೆಸರಿದೆ. ಅವ್ರ ಮೇಲೆ ನಮ್ಗೆ ಸಂಶಯಾಸ್ಪದ ಅಂತ ಇದೆ ಅಂತ ದೂರನ್ನು ಸಲ್ಲಿಸಿದ್ದಾರೆ. ಸೊ ಅದೇ ಅರ್ಜಿಯನ್ನೇ ಆಧಾರವಾಗಿ ಇಟ್ಟುಕೊಂಡೇ FIR ಮಾಡಿದ್ದಾರೆ. ಸೊ ಹೀಗಾಗಿ ಇಲ್ಲ, ಕೌಂಟರ್ ಆಗಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸೊ ಅದು ಸತ್ಯಾಸತ್ಯ ಗೊತ್ತಾದ ಮೇಲೆ ಆ ರವಿ ಮೇಲೆ ಕ್ರಮ ಕೈಗೊಳ್ತಾರೆ. ನನ್ನ ಹೆಸರು ರವಿಕುಮಾರ್ ಕೋರ್ವರ್ ಅಂತ, ತಹಶೀಲ್ದಾರ್ ಸವಣೂರು.